ನಮಸ್ಕಾರ, ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಸುರಭಿ. ಕೈಪಾಳಯದಲ್ಲಿ ಶುರುವಾಗಿದೆ ಕೆಪಿಸಿಸಿ ಕುರ್ಚಿ ಕಿರಿಕ್. ನೂತನ ಸಾರಥಿ ಪಟ್ಟಕ್ಕೆ ತಂತ್ರ ಹೆಣೆಯಲಾಗ್ತಾ ಇರುವಂತದ್ದು. ಕೈಪಾಳಯದಲ್ಲಿ ಶುರುವಾಗಿದೆ ಕೆಪಿಸಿಸಿ ಕುರ್ಚಿ ಕಿರಿಕ್. ನೂತನ ಸಾರಥಿ ಪಟ್ಟಕ್ಕೆ ತಂತ್ರ ಪ್ರತಿತಂತ್ರದ ಗೇಮ್ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಕನಕಪುರ ಬಂಡೆ ಎನ್ನುವ ಪ್ರಶ್ನೆಗಳು ಹೇಳ್ತಾ ಇದೆ. ಸಮರ್ಥ ನಾಯಕನಿಗಾಗಿ ತಲಾಶ್ ಮಾಡ್ತಾ ಇದೆಯಾ ಕೈ ಹೈಕಮಾಂಡ್ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ರೆ ತಂತ್ರ ಪ್ರತಿತಂತ್ರದ ಗೇಮ್ ಪ್ಲಾನ್ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಈ ಎಲ್ಲಾ ಒಂದು ತಂತ್ರ ಪ್ರತಿತಂತ್ರ ನಡೀತಾ ಇರೋದ್ರಿಂದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿತಾರ ಕನಕಪುರ ಬಂಡೆ ಎನ್ನುವ ಪ್ರಶ್ನೆಗಳು ಇದೀಗ ಎದುರಾಗ್ತಾ ಇದೆ. ಸಮರ್ಥ ನಾಯಕನಿಗಾಗಿ ತಲಾಶ್ ಮಾಡ್ತಾ ಇದೆಯಾ ಕೈ ಹೈಕಮಾಂಡ್. ಈಗಾಗಲೇ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಯಾರಾಗ್ತಾರೆ ಮುಂದಿನ ಕೆಪಿಸಿಸಿ ಅಧ್ಯಕ್ಷ ಎನ್ನುವ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರಿಗೆ ಒಂದು ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಕೆಲವರು ಒತ್ತಾಯವನ್ನ ಮಾಡ್ತಾ ಇದ್ರು. ಈ ವಿಚಾರ ಯಾವಾಗ ಒಂದು ಮುನ್ನೆಲೆಗೆ ಬರೋಕೆ ಶುರುವಾಯಿತು, ಈಗ ನೋಡ್ತಾ ಇದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಈ ವಿಷಯ ತಲುಪಿರುವಂತದ್ದು. ಹಾಗಾದ್ರೆ ಹೈಕಮಾಂಡ್ ನಾಯಕರು ಯಾವ ಒಂದು ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ತಾರೆ? ಸಮರ್ಥ ನಾಯಕನಿಗಾಗಿ ತಲಾಶ್ ಮಾಡ್ತಾ ಇದೆಯಾ? ಹಾಗಾದ್ರೆ ಇನ್ನೂ ಕೂಡ ಸೂಕ್ತ ಅಭ್ಯರ್ಥಿ ಸಿಕ್ಕಿಲ್ವಾ ಹೈಕಮಾಂಡ್ಗೆ ಎನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವವಾಗ್ತಾ ಇರುವಂತದ್ದು. ಕೆಪಿಸಿಸಿ ನೂತನ ಸಾರಥಿ ಆಯ್ಕೆಗೆ ಮತ್ತಷ್ಟು ಕಗ್ಗಂಟು ಆಗ್ತಾ ಇರುವಂತದ್ದು. ಇನ್ನು ಅಧ್ಯಕ್ಷರ ಬದಲಾವಣೆಗೆ ಸಿಕ್ಕಿಲ್ವಾ ಸಮರ್ಥ ನಾಯಕ ಎನ್ನುವ ಪ್ರಶ್ನೆಗಳು ಕೂಡ ಹೇಳ್ತಾ ಇದೆ. ಸಮರ್ಥ ನಾಯಕನಿಗಾಗಿ ಹೈಕಮಾಂಡ್ ಹುಡುಕಾಟವನ್ನ ನಡೆಸ್ತಾ ಇದೆ. ಇನ್ನು ಡಿಕೆಶಿ ಅವರಷ್ಟೇ ಸಾಮರ್ಥ್ಯವಿರುವ ನಾಯಕನಿಗಾಗಿ ಹೈಕಮಾಂಡ್ ತಲಾಶ್ ನಡೆಸ್ತಾ ಇರುವಂತದ್ದು. ಪಕ್ಷ ಮುನ್ನಡೆಸುವ ನಾಯಕನಿಗೆ ಕೈ ಹೈಕಮಾಂಡ್ ಶೋಧವನ್ನ ಮಾಡ್ತಾ ಇದೆ. ಹಾಗಾದ್ರೆ ಇನ್ನೂ ಸಿಕ್ಕಿಲ್ವಾ? ಕೆಪಿಸಿಸಿ ನೂತನ ಸಾರಥಿ ಆಯ್ಕೆಗೆ ಮತ್ತಷ್ಟು ಕಗ್ಗಂಟಾಗಿ ನಿರ್ಮಾಣವಾಗ್ತಾ ಇರುವಂತದ್ದು. ಸಮರ್ಥ ನಾಯಕ ಯಾರು? ಅದು ಕೂಡ ಡಿಕೆ ಶಿವಕುಮಾರ್ ಅಂತ ಅಂದ್ರೆ ಕನಕಪುರ ಬಂಡೆ. ಅವರು ಒಂದು ಪಕ್ಷವನ್ನ ಒಗ್ಗೂಡಿಸ್ಕೊಂಡು ಹೋಗೋದಿರ್ಬೋದು, ಒಂದು ಸಾಮರ್ಥ್ಯ ಶಕ್ತಿಯಿಂದ ಯುಕ್ತಿಯಿಂದ ಒಂದು ಏನು ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಅವರಷ್ಟೇ ಸಾಮರ್ಥ್ಯ ಇರುವ ವ್ಯಕ್ತಿ ಸಿಗ್ತಾ ಇಲ್ವಾ? ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯಿಂದ ಇಕ್ಕಟ್ಟಿಗೆ ಸಿಲುಕಿದೆ ಹೈಕಮಾಂಡ್. ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ನಿರ್ಣಯದಿಂದ ಈಗ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಪಾಪ್ಯುಲಾರಿಟಿ ಹಾಗೂ ಸಂಘಟನಾ ಸಾಮರ್ಥ್ಯವನ್ನ ಹೊಂದಿರುವವರು ಬೇಕಾಗತ್ತೆ. ಹಾಗಾಗಿ ಈಗ ಹೈಕಮಾಂಡ್ಗೆ ಟೆನ್ಷನ್ ಆಗಿದೆ. ಸರ್ಕಾರದಲ್ಲಿರುವ ಸಚಿವರು ಮಂತ್ರಿ ಸ್ಥಾನವನ್ನ ಬಿಡಲು ಒಂದ್ ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೀಗಾಗಿ ನಾಯಕರನ್ನ ಕರೆದು ವರಿಷ್ಠರು ಮಾತನಾಡಿಸುವ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಿ ಅಂತ ಹೇಳಿ ಕೆಲವರು ಕೇಳ್ತಾ ಇದ್ದಾರೆ. ಸಚಿವ ಅಥವಾ ಅಧ್ಯಕ್ಷ ಸ್ಥಾನದಲ್ಲಿ ಒಂದನ್ನ ಆಯ್ಕೆ ಮಾಡಬೇಕಾಗತ್ತೆ ನೀವು ಅಂತ ಹೇಳಿ ಹೈಕಮಾಂಡ್ ಹೇಳ್ತಾ ಇದೆ. ಕಾಂಗ್ರೆಸ್ ಸಚಿವರ ಆಯ್ಕೆಗೆ ಈಗ ಆಯ್ಕೆ ಬಿಟ್ಟ ಕಾಂಗ್ರೆಸ್ ಹೈಕಮಾಂಡ್. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯಿಂದ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ನಿರ್ಣಯದಿಂದ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಇನ್ನು ಪಾಪ್ಯುಲಾರಿಟಿ ಹಾಗೂ ಸಂಘಟನಾ ಸಾಮರ್ಥ್ಯವನ್ನ ಹೊಂದಿರುವವರನ್ನ ನೋಡ್ಕೊಂಡು ಅವರಿಗೆ ಒಂದು ಸ್ಥಾನವನ್ನ ಕೊಡಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಿಷ್ಠವಾಗಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ದಿದ್ದಂಗೆ ಮುನ್ನಡೆಸ್ಕೊಂಡು ಹೋಗ್ಬೇಕಾದಂತಹ ಒಬ್ಬ ಸಾರಥಿ ಬೇಕಾಗಿದೆ. ಈಗ ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆ ಎಲ್ಲಾ ಸಾಮರ್ಥ್ಯವೂ ಇದೆ. ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ತಾರೆ, ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುವ ವಿಚಾರ. ಹಾಗಾಗಿ ಮುಂದೆ ಯಾರನ್ನ ಹುಡುಕೋದು? ಸಿಎಂ ಬಣದ ಸಚಿವರಿಂದ ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ಕೂಗು ಕೂಡ ಕೇಳಿ ಬರ್ತಾ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಹಣೆಯಲು ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಅಧ್ಯಕ್ಷಗಿರಿ ಕೊಟ್ರೆ ಸಚಿವ ಸ್ಥಾನ ಬಿಡ್ತೀನಿ ಅಂತ ಹೇಳಿ ರಾಜಣ್ಣ ಅವರು ಕೂಡ ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿಗೆ ಸಂಘಟನಾತ್ಮಕ ಸಾಮರ್ಥ್ಯ ಇದೆ ಎಂಬ ಚರ್ಚೆಗಳು ಕೂಡ ಕೇಳ್ತಾ ಇದೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅಂಗಳಕ್ಕೆ ಚೆಂಡು ಬಂದು ಬಿದ್ದಿದೆ. ಸತೀಶ್ಗೆ ಅಧ್ಯಕ್ಷ ಸ್ಥಾನ ಸಿಗುವ ಕಾರಣಕ್ಕೆ ಅಧ್ಯಕ್ಷಗಿರಿ ಬಿಟ್ಟಿಲ್ಲ ಡಿಕೆ ಶಿವಕುಮಾರ್ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ತಿಂಗಳ ಅಂತ್ಯಕ್ಕೆ ನೇರವಾಗಿ ಹೈಕಮಾಂಡ್ ಎಂಟ್ರಿ ಆಗುವ ಎಲ್ಲಾ ಸಾಧ್ಯತೆ ಇದೆ. ಸಿಎಂ ಬಣದ ಸಚಿವರಿಂದ ಒನ್ ಮ್ಯಾನ್ ಒನ್ ಪೋಸ್ಟ್ ಕೂಗು ಇದೀಗ ಕೇಳಿ ಬರ್ತಾ ಇರುವಂತದ್ದು. ಒನ್ ಮ್ಯಾನ್ ಒನ್ ಪೋಸ್ಟ್ ಮೂಲಕ ಡಿಕೆ ಶಿವಕುಮಾರ್ ಅವರನ್ನ ಹಣೆಯಲು ಎಲ್ಲಾ ರೀತಿಯ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ.
ಇನ್ನು ನೋಡ್ತಾ ಇದ್ರೆ ಸಿಎಂ ಬಣದ ಸಚಿವರು ಈಗ ಹೇಳ್ತಾ ಇದ್ದಾರೆ, ಅಧ್ಯಕ್ಷ ಸ್ಥಾನ ನೀವೇನಾದ್ರೂ ಕೊಟ್ರಿ ಅಂತ ಅಂದ್ರೆ ನಾವು ಸಚಿವ ಸ್ಥಾನವನ್ನ ಬಿಟ್ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿ. ಹಾಗಾದ್ರೆ ಹೈಕಮಾಂಡ್ ನಲ್ಲಿ ಯಾವ ರೀತಿ ಒಂದು ತೀರ್ಮಾನವನ್ನ ತಗೊಳ್ಳೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ನಿರ್ಣಯದಿಂದ ಹೈಕಮಾಂಡೇ ಇದೀಗ ಇಕ್ಕಟ್ಟಿಗೆ ಸಿಲುಕದಂಗೆ ಕಂಡು ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಸಂಘಟನಾತ್ಮಕ ಸಾಮರ್ಥ್ಯ ಇದೆ ಎನ್ನುವ ಕುರಿತು ಕೂಡ ಚರ್ಚೆ ಆಗ್ತಾ ಇರುವಂತದ್ದು.